ನಾವು ಮೈಸೂರು ರೋಡಿಂದ ಬಂದಿದ್ದೀವಿ. ನಮ್ಮ ಮನೆಗೂ ದರ್ಶನ್ ಸರ್ ಮನೆಗೂ ಒಂದು 5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಆಗಿದ್ದು. ಒಂದು 2-3 ಸಲ ಹೋಗಿದ್ದೆ ನೋಡೋಕ್ಕೆ, ಅವ್ರು ಸಿಗಲಿಲ್ಲ. ಅವ್ರ ಮಿಸಸ್ ಸಿಕ್ಕಿದ್ರು, ಅವ್ರ ಮಗ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬಂದು. ಈ ಪ್ರಕರಣ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಾ ಇದೆ. ಈ ಥರ ಆಗಬಾರ್ದಾಗಿತ್ತು. ಅದು ವಿಧಿ ಅನ್ನೋದು ಯಾರಿಗೂ ಹೇಳೋಕ್ಕಾಗಲ್ಲ. ಅಲ್ಲಿ ಕಾಯ್ಕೊಂಡು ಕೂತಿರುತ್ತೆ, ಈ ಥರ ಆಗಬೇಕು ಅನ್ನೋದು ಕಾಯ್ಕೊಂಡು ಕೂತಿರುತ್ತೆ. ಈ ಥರ ಆಗುತ್ತಂತ ಯಾರೂ ಅಂದ್ಕೊಂಡಿರಲಿಲ್ಲ. ಎಲ್ಲ ಅಭಿಮಾನಿಗಳಿಗೂ ಒಂಥರ ಶಾಕ್ ಆದಂಗಾಗಿದೆ ಇದು. ಬರಬೇಕು, ದರ್ಶನ್ ಸರ್ ಅವ್ರು ಹೊರಗಡೆ ಬರಬೇಕು, ಇನ್ನೂ 100 ಫಿಲಮ್ಗಳು ಮಾಡಬೇಕು, ಅಭಿಮಾನಿಗಳನ್ನ ತುಂಬ ಇನ್ನೂ ಜಾಸ್ತಿ ಪ್ರೀತಿ ಕೊಡಬೇಕು ಅನ್ನೋದು ನಮಗೂ ಇದೆ. ಹಿಂದೆನೂ ಅವ್ರ ಜೊತೆಲಿದ್ದೋ, ಮುಂದೆನೂ ಇದ್ದೀವಿ, ಈಗಲೂ ಇದ್ದೀವಿ, ಅವ್ರ ಜೊತೆಲಿ ನಾವು ಯಾವಾಗೂ ಇರ್ತೀವಿ. ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ರೇಣುಕಾಸ್ವಾಮಿ ಅವ್ರಿಗೆ ಈ ಥರ ಆಗಿರೋದು ನಮಗೂ ತುಂಬ ಬೇಜಾರಿದೆ. ಅವ್ರ ಮಿಸ್ಸಸ್ಗೂ ಈ ಥರ ಆಗಿರೋದಕ್ಕೂ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಬೇಜಾರಾಗಿದೆ. ಬಟ್ ಅವ್ರು ರೇಣುಕಾಸ್ವಾಮಿ ಮಾಡಿರೋದು ತುಂಬ ಅನ್ಯಾಯ ಸರ್ ಇದು. ಯಾಕಂದರೆ ಅವರು ಒಂದು ಹೆಂಡತಿ ಇಟ್ಕೊಂಡು, ಮನೇಲಿ ತಾಯಿ ಇಟ್ಕೊಂಡು ಒಬ್ಬರಿಗೆ ಈ ಥರ ಮೆಸೇಜ್ ಕಳಿಸೋದು, ಅದು 5 ತಿಂಗಳಿಂದ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಅದು ತಪ್ಪು. ಅವರು ಏನಂದರೆ, ಇವರು ಪವಿತ್ರ ಗೌಡ ಅವರು ಮತ್ತು ದರ್ಶನ್ ಸರ್ ಅವರು ಮಾಡಿದ್ದೇನು ಅಂದರೆ ಕಾನೂನು ಮೊರೆ ಹೋಗ್ಬೋದಾಗಿತ್ತು. ಅದು ಮಾಡಿರೋದು ನಾವು ನೋಡಿಲ್ಲ, ನೀವು ನೋಡಿಲ್ಲ. ನಾವು ಇದು ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇರೋದೇ, ಅದು ನಾವು ಅಷ್ಟೇ ನೋಡಿರೋದು. ನಾವಂತೂ ಕಣ್ಣಾರೆ ನೋಡಿಲ್ಲ. ಈಗ 4ನೇ ತಾರೀಕು ಏನಿದೆ ನೋಡೋಣ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸರ್ ಹೊರಗಡೆ ಬರಲಿ ಅಂತ ಕೇಳ್ಕೊತೀನಿ. ಈ ಒಂದು ವೇಳೆ ದರ್ಶನ್ ಅವರು ಈ ಕೇಸಲ್ಲಿ ಇರಲಿಲ್ಲ ಅಂದರೆ ಇದು ಇಷ್ಟೊಂದು ಮುಂದುವರಿತಾ ಇರಲಿಲ್ಲ ಸರ್. ಇನ್ನೊಂದು ಏನಂದರೆ, ಈಗ ಮೇಡಮ್ ಅವ್ರು ಹೇಳುವಂಗೆ ಇವರು ರಾಜಕೀಯದವ್ರು ನೀವು ಯಾಕೆ ತೋರಿಸಲ್ಲ? ಇಷ್ಟು ಕೋಟಿ ತೊಗೊಂಡ್ರು, ಅಷ್ಟು ಕೋಟಿ ತೊಗೊಂಡ್ರು, ಅವರು ರೇಪ್ ಮಾಡಿದ್ರು, ಇವ್ರು ರೇಪ್ ಮಾಡಿದ್ರು, ಆಮೇಲೆ ಅದೇನೋ ಗಂಡಸ್ರನ್ನ ಇದು ಮಾಡ್ತಾರೆ ಅಂಥವ್ರಿಗೆಲ್ಲ ನೀವು ಇದನ್ನ ಯಾಕೆ ಮಾಡಲ್ಲ ಸರ್? ಏನೋ ಒಂದು ಯಾರು ತಪ್ಪು ಮಾಡ್ದಾರೆ ಯಾರೂ ಇಲ್ಲ ಸರ್. ದರ್ಶನ್ ಸರು ಮಾಡ್ತಾರೆ, ನಾವು ಮಾಡ್ತೀವಿ, ನೀವು ಮಾಡ್ತೀರಾ. ತಪ್ಪು ಮಾಡಿದಾರೆ ಯಾರು ಇಲ್ಲ, ತಪ್ಪು ಮಾಡ್ತಾರೆ. ಆದ್ರೂ ತಪ್ಪು ಮಾಡಲಿಲ್ಲ ಅಂದರೆ ಮನುಷ್ಯನಿಗೆ ದೇವರಾಗ್ಬಿಡ್ತಾರೆ ಮನುಷ್ಯರು. ತಪ್ಪು ಮಾಡ್ದಿದ್ರೆ ಎಲ್ಲರೂ ತಪ್ಪು ಮಾಡಿರೋರೆ. ನೀವು ಮಾಡಿದ್ದೀರಾ, ನಾವು ಮಾಡಿದ್ದೀವಿ. ಅದು ಒಂದು ಕೆಟ್ಟು ಟೈಮು ಅಷ್ಟೇ. ಏನಂದರೆ, ಅವರು ಯಾರೋ ಹೇಳಿದ್ರಂತಲ್ಲ ಪೂಜಾರಿಗಳು, ಒಂದು 2 ದಿವಸದ ಬ್ಯಾಕು, ಇದಾಗೋ ಪ್ರಕಾರ ಅಮಾವಾಸ್ಯೆ ದಿವಸ, ಅಪ್ಪ ನೀನು ಸ್ವಲ್ಪ ಸಾವಧಾನ ಬಿಡು, ಸ್ವಲ್ಪ ಊರಿಗೆ ಬೇರೆ ಊರಿಗೆ ಹೋಗು. ಹೋಗಿದ್ರೇನೋ ಸರ್ ಬಚಾವಾಗ್ತಿದ್ರು ಅನಿಸುತ್ತೆ. ಬಟ್ ಈ ಥರ ಆಗಿದ್ದಕ್ಕೆ ನಮಗೆ ತುಂಬ ನೋವಾಗ್ತಾ ಇದೆ. ಅವರು ರೇಣುಕಾಸ್ವಾಮಿ ಅವರು ಮನೆಯವ್ರಿಗೆಲ್ಲನೂ ದೇವರು ಅವ್ರದ್ದು ಮರೆಯೋ ಥರ ಶಕ್ತಿ ಕೊಡಲಿ. ಆಮೇಲೆ ಈ ಥರ ಇನ್ನೊಬ್ರಿಗೆ ಯಾರಿಗೂ ಆ ಥರ ಆಗಬಾರ್ದು. ಗಂಡಸರು ಇನ್ಮೇಲೆ ಯಾವ ಹೆಂಗಸರು ಇದಕ್ಕೂ ಇನ್ಮೇಲೆ ಮೆಸೇಜ್ ಕಳಿಸ್ಬೇಕಾದ್ರೆ 100 ಸಲ ಯೋಚನೆ ಮಾಡಿ. ಈ ಥರ ಬೇಡ. ನಿಮ್ಮ ಮನೇಲಿ ಅಕ್ಕ ತಂಗಿರಿದ್ದಾರೆ, ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ. ನಿಮಗೆ ಎಷ್ಟು ನೋವಾಗುತ್ತೋ ಇನ್ನೊಬ್ರಿಗೂ ಅದೇ ಥರ ನೋವಾಗುತ್ತೆ ಅಂತ ನಾನು ಕೇಳ್ತೀನಿ. ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬಾರ್ದು. ಹೆಂಡತಿ ಇದ್ದು ಇನ್ನೊಬ್ರಿಗೆ ಅಶ್ಲೀಲ ಮೆಸೇಜ್ ಮಾಡೋರಿಗೆ ಏನು ಹೇಳ್ತೀರಾ, ಅಂಥವ್ರಿಗೆ ಏನು ಹೇಳ್ತೀರಾ ಅಂತಂದು ಸರ್? ಅದೇನು ಹೇಳ್ತಾ ಇದ್ದೀನಿ, ನಿಮ್ಮ ಮನೇಲೂ ಅಕ್ಕ ತಂಗಿರಿದ್ದಾರೆ, ನಿಮಗೂ ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ. ಅದನ್ನ ಯೋಚನೆ ಮಾಡಿ. ನಿಮ್ಮ ಮನೆಯವ್ರಿಗೆ ಆ ಥರ ಯಾರನ್ನ ಮಾಡಿದ್ರೆ ನಿಮಗೆ ಕೋಪ ಬರುತ್ತೋ ಇಲ್ವೋ? ಪರ್ಸನಲ್ ವಿಷಯ ಅವ್ರವ್ರದ್ದು ಅವ್ರು ಏನೋ ಬಗೆಹರಿಸ್ಕೋತಾರೆ ಸರ್. ಅವ್ರು ಮಿಸ್ಸಸ್ ಇದ್ದಾರೆ, ಅವ್ರು ಕೇಳ್ಕೊಳ್ತಾರೆ. ನಿಮಗೆ ಯಾಕೆ ಅದೆಲ್ಲ? ಅವ್ರ ಹೆಂಡತಿ ಇದ್ದಾರೆ, ಅವರು ಯಾರೋ ಗೀತಾ, ಅವ್ರ ದರ್ಶನ್ ಅವ್ರ ತಾಯಿ ಇದ್ದಾರೆ, ಅವ್ರು ಕೇಳ್ಕೊಳ್ತಾರೆ. ಅದು ನಿಮ್ಗೆ ಅದಕ್ಕೂ ಏನು ಸಂಬಂಧ? ನೀವು ಅಭಿಮಾನಿಗಳಿಲ್ಲ, ಅಭಿಮಾನಿಗಳ ಥರ ಇರಿ. ಈಗ ನಿಮ್ಮ ಮಿಸ್ಸಸ್ಗೆ, ನಿಮ್ಮ ತಾಯಿಗೆ ಯಾರು ಈ ಥರ ಮೆಸೇಜ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಸರ್? ಯಾರೂ ಇರಲ್ಲ. ಹಂಗೆ ನಿಮ್ಮ ಮನೇಲಿ ಯಾವ ಥರ ಅಕ್ಕ ತಂಗಿರು, ಹೆಂಡತಿ, ತಾಯಿ, ತಂಗಿ ಅಂತ ಹೇಳ್ತಿರಲ್ಲ, ಅವ್ರು ದರ್ಶನ್ ಸರ್ಗೂ ಫ್ರೆಂಡು, ಅಕ್ಕ ತಂಗಿ, ಹೆಂಡತಿ ಅಂತ ಇರ್ತಾರೆ. ಅವ್ರು ಕೇಳ್ಕೊಳ್ತಾರೆ, ಅವ್ರು ಮಾಡ್ತಾರೆ. ನೀವು ಮೆಸೇಜ್ ಕಳಿಸಿದ್ದು ಮಾಡಿದ್ದು ತಪ್ಪು. ಆಗಬಾರ್ದಾಗಿತ್ತೇನೋ ಆಗೋಗಿದೆ. ಇನ್ಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು ಈ ಪ್ರಕರಣದಲ್ಲಿ ನಾನು ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪವಿತ್ರ ಗೌಡ ಆಗಲಿ, ದರ್ಶನ್ ಸರ್ ಆಗಲಿ, ಒಂದು ಕಾನೂನು ಮೊರೆ ಹೋಗ್ಬೋದಾಗಿತ್ತು. ಈ ಕಾನೂನು ಕೈ ತಗೊಂಡಿದ್ದು ಸ್ವಲ್ಪ ತಪ್ಪೇನೆ, ನಾನು ಇಲ್ಲ ಅಂತ ಹೇಳಲ್ಲ. ಏನೋ ಟೈಮ್ ಕರೀತಾ ಇರ್ತದಲ್ಲಿ, ಹಿಂಗೆ ಆಗಬೇಕು ಅನ್ನೋದೊಂದು ಟೈಮ್ ಇರುತ್ತೆ. ತಪ್ಪು ಮಾಡಿದಾರೆ ಯಾರೂ ಇಲ್ಲ, ತಪ್ಪು ಮಾಡ್ತಾರೆ. ಆದ್ರೂ ಇವ್ರಿಗೂ ನ್ಯಾಯ ಸಿಗಲಿ, ಇವ್ರಿಗೂ ನ್ಯಾಯ ಸಿಗಲಿ ಕೇಳ್ಕೊಳ್ತೀನಿ ಸರ್. ಇನ್ಮೇಲೆ ಸರ್ಗೂ ಸ್ವಲ್ಪ ಇದು ಬರುತ್ತೆ, ನಾ ಇನ್ಮೇಲೆ ಹೇಗಿರಬೇಕು, ಇನ್ಮೇಲಾದ್ರೂ ಒಳ್ಳೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ತಾನೇನೋ ಅಂತ. ಸರ್ ಒಳ್ಳೆಯವರೇನೆ, ದರ್ಶನ್ ಸರ್ ಒಳ್ಳೆಯವರೇನೆ. ಇನ್ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಹೊರಗಡೆ ನಮ್ಮ ಜೊತೆಲಿ ಬರ್ತಾರೆ. ಸರ್ ಹೆದರ್ಕೋಬೇಡಿ. ನಮ್ಮ ಈ TV ಮುಖಾಂತರ ಒಂದು ನಮ್ಮ ಅಭಿಮಾನಿಗಳೆಲ್ಲ ಕೇಳ್ಕೊಳ್ಳೋದೇನೆಂದರೆ, ಹಿಂದೆನೂ ನಾವಿದ್ದೀವಿ, ಈಗಲೂ ಇದ್ದೀವಿ, ಮುಂದಕ್ಕೂ ಇರ್ತೀವಿ. ನಿಮ್ಗೆ ಇದನ್ನೆಲ್ಲ ತಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ದೇವರು.
ಆರಾಮಾಗಿರಿ, ಊಟ ಮಾಡಿ, ನಿದ್ರೆ ಮಾಡಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನು ದೇವರಿದ್ದಾನೆ, ನಾವೆಲ್ಲ ಇದ್ದೀವಿ, ನಿಮ್ಮ ಜೊತೆಲಿ ಇದ್ದೀವಿ. ಜೈ ಜೈ ಚಾಮುಂಡೇಶ್ವರಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.